ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚರಿಷ್ ಕನ್ನಡ ವ್ಲಾಗ್ಸ್. ಸೊ ಇದು ನ್ಯೂ ಇಯರ್ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ನಾವು ಒಂದು ಮಧ್ಯಾಹ್ನ ಟೈಮ್ ಹಾಗೆ ಪರ್ಫೆಕ್ಟ್ ಕೇರ್ ಸಲೂನ್ಗೆ ಬಂದಿದ್ದೀವಿ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಹೇರ್ ಕಟ್ ಎಲ್ಲ ಮಾಡಿಸೋದಿತ್ತು. ಹಾಗಾಗಿ ನಾನು ಕೂಡ ಅವ್ರ ಜೊತೆ ಬಂದೆ, ಬಟ್ ನಾನೇನು ಮಾಡಿಸ್ಕೊಳ್ಳಿಲ್ಲ. ಸೊ ಇಲ್ಲಿ ಒಂದು ಅರ್ಧ ಗಂಟೆ ತೊಗೊಂಡ್ರು ಹೇರ್ ಕಟ್ ಎಲ್ಲ ಮಾಡೋಕ್ಕೆ. ಅದನ್ನ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೊರಟ್ವಿ. ಆ್ಯಂಡ್ ನನ್ನ ಕೆಲಸ ಎಲ್ಲ ನಾನು ಮುಗಿಸ್ಕೊಂಡ್ಬಿಟ್ಟಿದ್ದೆ. ವರ್ಕ್ ಫ್ರಮ್ ಹೋಮ್ ಇತ್ತು ಇವತ್ತು. ನಂದು ಹೈಬ್ರಿಡ್ ಇರೋದ್ರಿಂದ ನನಗೇನು ಪ್ರಾಬ್ಲಮ್ ಅನಿಸಲ್ಲ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ನಾವು 7:15ಗೆ ಮ್ಯಾಕ್ಸ್ ಮೂವಿ ಶೋ ಕೂಡ ಬುಕ್ ಮಾಡಿದ್ವಿ. ಅದು ರಿಲೀಸ್ ಆಗಿದ್ದರಿಂದ ನಾನು ನೋಡಬೇಕು ಅಂತ ತುಂಬಾ ಇಷ್ಟ ಆಯಿತು. ಬಿಕಾಸ್ ಎಲ್ಲರೂ ತುಂಬ ಚೆನ್ನಾಗಿದೆ ಮೂವಿ ಅಂತ ಕೂಡ ಹೇಳ್ತಿದ್ರು. ಫೈನಲಿ ನಾವು ಇವಾಗ ರಾಯಲ್ ಮೀನಾಕ್ಷಿ ಮಾಲ್ಗೆ ಬಂದು ತಲುಪಿದ್ದೀವಿ. ಆ್ಯಂಡ್ ಮೂವಿ ಹೇಗಿರುತ್ತೆ, ಹೈಪ್ ಕೊಟ್ಟಂಗೆ ಚೆನ್ನಾಗಿರುತ್ತಾ ಏನು ಅಂತೆಲ್ಲ ನಾನು ಎಕ್ಸೈಟೆಡ್ ಆಗಿದ್ದೆ. ಆ್ಯಂಡ್ ನಾವು ಸ್ವಲ್ಪ ಲೇಟಾಗೇ ರೀಚ್ ಆದ್ವಿ. 7:15 ಶೋ ಅಂದ್ಕೊಂಡ್ವಿ ಫಸ್ಟು, ಬಟ್ ಮಾಲ್ ರೀಚ್ ಆಗಿದ ಮೇಲೆ ಗೊತ್ತಾಯಿತು ಅದು 7:15 ಶೋ ಅಂತ. ಸೊ ಹಾಗೆ ಅರ್ಜೆಂಟಲ್ಲಿ ನಾವು ಇವಾಗ ಥಿಯೇಟರ್ ಒಳಗೆ ಹೋದ್ವಿ. ಆ್ಯಂಡ್ ಮೂವಿ ಅಂತೂ ಅಲ್ಟಿಮೇಟ್ ಆಗಿತ್ತು. ಮಾಸ್ ಮೂವಿ ಯಾರ್ಯಾರು ನೋಡೋಕ್ಕೆ ಇಷ್ಟಪಡ್ತಿರೋ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಅಂದ್ಕೊತೀನಿ. ಇನ್ ಕೇಸ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ತುಂಬಾ ಸಖತ್ತಾಗಿದೆ ಮೂವಿ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಟೈಮ್ 9:30 ಆಗಿತ್ತು. ಹಾಗೆ ಇಲ್ಲಿ ನ್ಯೂ ಇಯರ್ ದಿವಸ ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರಲ್ಲ ಮಾಲಲ್ಲಿ, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಮಾಡಿದರು. ಸೊ ಮಾಲ್ಗಳಲ್ಲಿ ಕ್ರಿಸ್ಮಸ್, ನ್ಯೂ ಇಯರ್ ಮತ್ತು ಹಬ್ಬದ ದಿವಸ ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಷನ್ಸ್ ಮಾಡ್ತಾರೆ ಅಲ್ವಾ. ಆ್ಯಂಡ್ ಇಲ್ಲಿ ನಾವು ಮುಗಿಸ್ಕೊಂಡು ಇಲ್ಲೇ ಮೆಕ್ಡೊನಾಲ್ಡ್ಸ್ಗೆ ಬಂದು ಐಸ್ ಕ್ರೀಮ್ ತಿನ್ಬೇಕನ್ನಿಸ್ತು. ಹಾಗಾಗಿ ಒಂದು ಐಸ್ ಕ್ರೀಮ್ ಕೂಡ ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ದಿವಸ ನ್ಯೂ ಇಯರ್. ಇವತ್ತಿನ ದಿನ ಬೆಳಗ್ಗೆನೇ ನನ್ನ ಬೆಸ್ಟ್ ಫ್ರೆಂಡ್ ನನಗೆ ಸರ್ಪ್ರೈಸ್ ಕಳಿಸಿದ್ಲು. ಸೊ ಅವಳಂತೂ ಯೂಶ್ವಲಿ ಈ ಥರ ಸ್ಪೆಷಲ್ ಡೇಸ್ಗೆ ನನಗೆ ಸರ್ಪ್ರೈಸ್ ಮಾಡೋದನ್ನ ಮಾತ್ರ ಮರೆಯಲ್ಲ. ಇವತ್ತಿನ ದಿನ ಕೂಡ ಹಾಗೆ ನೀವು ನೋಡ್ತಿರ್ಬೋದು, ಈ ಕಪ್ ಕೇಕ್ಸ್ನ ಕಳಿಸಿದ್ಲು. ನೋಡೋದಕ್ಕಂತೂ ಇದು ತುಂಬಾ ಕ್ಯೂಟಾಗಿತ್ತು. ಹಾಗೆ ಟೇಸ್ಟ್ ಕೂಡ ಅಮೇಝಿಂಗ್ ಆಗಿತ್ತು. ಆ್ಯಂಡ್ ನಂತರ ನಾನು 1-2 ಅವರ್ ಆಫೀಸಲ್ಲಿ ಕೆಲಸ ಇತ್ತು, ಹಾಗಾಗಿ ಆಫೀಸ್ಗೆ ಕೂಡ ಹೋಗಿದ್ದೆ. ಆ್ಯಂಡ್ ಇವತ್ತಿನ ದಿನ ನಮ್ಮ ಫ್ಯಾಮಿಲಿ ಫ್ರೆಂಡು ಬರ್ಡೇ ಕೂಡ ಇತ್ತು, ನ್ಯೂ ಇಯರ್ ದಿವಸನೇ. ಹಾಗಾಗಿ ನಾನು ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಅವರು ಬರ್ಡೇ ಪಾರ್ಟಿಗೆ ಕರೆದಿದ್ರು. ಸೊ ಹೋಗೋ ಮುಂಚೆ ಅವ್ರಿಗೇನಾದರೂ ಒಂದು ಗಿಫ್ಟ್ ತೊಗೊಳ್ಳೋಣ ಅಂತ ಇಲ್ಲಿ ಜ್ಯುವೆಲ್ರಿ ಶಾಪ್ಗೆ ಕೂಡ ಬಂದಿದ್ದೀನಿ. ನನಗೆ ಈ ಪರ್ಟಿಕ್ಯುಲರ್ ರಿಂಗ್ ತುಂಬಾ ಇಷ್ಟ ಆಯಿತು. ಕ್ರೌನ್ ಮತ್ತು ಹಾರ್ಟ್ ಶೇಪಲ್ಲಿತ್ತು. ಸೊ ಹಾಗಾಗಿ ಅದನ್ನೇ ತೊಗೊಂಡೆ. ಆ್ಯಂಡ್ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ನಾನಿವಾಗ ಅವ್ರ ಬರ್ಡೇ ಪಾರ್ಟಿಗೆ ಹೊರಟಿದ್ದೀನಿ. ಸೊ ಈ ಜ್ಯುವೆಲ್ರಿ ಶಾಪಿಂದ ಆಲ್ಮೋಸ್ಟ್ 10 ಮಿನಿಟ್ಸ್ ಅಷ್ಟೇ. ಹಾಗಾಗಿ ನಾನು ಆಟೋದಲ್ಲೇ ಹೊರಟೆ. ಆ್ಯಂಡ್ ಅಲ್ಲಿ ಹೋಗಿ ರೀಚ್ ಆಗಿ ಅವ್ರಿಗೆ ವಿಶ್ ಮಾಡಿ ಆ್ಯಂಡ್ ನಮ್ಮ ಫ್ಯಾಮ್ಲಿಯವರೆಲ್ಲ ಗ್ಯಾದರ್ ಆಗಿದ್ವಿ. ನಾನು ಆಫೀಸ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಎಲ್ಲರೂ ಬಂದ್ಬಿಟ್ಟಿದ್ರು, ನಾನೇ ಲೇಟು. ಸೊ ಹಾಗಾಗಿ ಎಲ್ಲ ಊಟ ಮುಗಿಸ್ಕೊಂಡು ಇವಾಗ ಬರ್ಡೇ ಕೇಕ್ ಕಟ್ಟಿಂಗ್ ಕೂಡ ಇತ್ತು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಗಿಫ್ಟ್ ಕೂಡ ಕೊಟ್ಟೆ. ಅವ್ರಿಗೆ ತುಂಬಾ ಇಷ್ಟ ಆಯಿತು ಆ ರಿಂಗು. ಸೊ ಇಲ್ಲಿ ಮುಗಿಸ್ಕೊಂಡು ನಾವೆಲ್ಲ ಇವಾಗ ಮನೆಗೆ ಹೊರಟಿದ್ದೀವಿ. ಸೊ ಇವತ್ತಿನ ವ್ಲಾಗಲ್ಲಿ ಅಷ್ಟೇ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.